ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡೀನಿ ಸ್ನೇಹಿತರೆ. ಇನ್ಮೇಲಿಂದ ನನ್ನ ವಿಡಿಯೋ ಸ್ವಲ್ಪ ಬರೋದು ಆ, ಬರ್ತಾವ ಇಲ್ಲ ಗೊತ್ತಿಲ್ಲ ಸ್ನೇಹಿತರೆ. ಯಾಕಂದ್ರೆ ಮೊಬೈಲ್ ಸಿಕ್ಕಾಪಟ್ಟೆ ಸ್ಟೋರೇಜ್ ಆಗಿ ಸ್ಟ್ರಕ್ ಆಗಾಕತ್ತೈತ್ರಿ. ವಿಡಿಯೋ ಮಾಡ್ತಾನೆ ವಿಡಿಯೋ ಕಟ್ ಆಗ್ಲಾಕತ್ತೈತ್ರಿ. ಹಾಗೆ ನಾನು ವಿಡಿಯೋ ಎಡಿಟಿಂಗ್ ಮಾಡಲಿ ಅದನ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದು ಕೂಡ ಆಗ್ತಾ ಇಲ್ಲ. ಯಾಕೇನೋ ತುಂಬಾನೇ ಸ್ಟ್ರಕ್ ಆಗ್ಲತ್ತೈತ್ರಿ. ಮೊಬೈಲ್ ಹೊಸದ್ ತಗೊಂಡ್ ಬರುತ್ತನ ಮೊಬೈಲ್ನ ನಾನು ವಿಡಿಯೋನ ಹಾಕ್ತೀನಿ ಇಲ್ಲೋ ಗೊತ್ತಿಲ್ಲ. ಮತ್ತೆ ಯಜಮಾನ್ರಿಗೆ ಅಂದ್ರು ನನ್ನ ಮೊಬೈಲ್ ತಗೋ ಆದ್ರನ ನಿನ್ ಮೊಬೈಲ್ ಕೊಡು, ನನ್ನ ಫೋನ್ ಅಷ್ಟೇ ಯೂಸ್ ಮಾಡಕ್ ಬರ್ತೈತಿ, ನಿಂದ ಇದ್ರಾಗ ಕೆಲಸ ಭಾಳ ಇರ್ತೈತಿ ಅಂತಂದ್ರೆ ಅಂದ್ ಹೋದ್ರಿ. ಈಗ ಮುಂಜಾನೆ ಹಿಡಿದು ಗೊತ್ತಿ ಕುಡಿಯತ್ತೀನಿ ಸ್ನೇಹಿತರೆ. ಅಷ್ಟೇ ಮೊಬೈಲ ಸ್ವಲ್ಪ ವಿಡಿಯೋ ಮಾಡ್ಕೋತನ ಕಟ್ ಆಗಿ ಎಲ್ಲಾನು ಡಿಲೀಟ್ ಮಾಡೀನ್ರಿ. ಒಂದು ವಿಡಿಯೋ ಇಲ್ಲ, ಒಂದು ಫೋಟೋ ಇಲ್ಲ, ಒಂದು ಡೌನ್ಲೋಡ್ ಹಾಕಿದ್ದು ಒಂದೇನೂ ಇಟ್ಟಿಲ್ಲ ರೀ. ಎಲ್ಲಾನು ಡಿಲೀಟ್ ಮಾಡಿ ಹೋಗಿದ್ರು ಕೂಡ ಮೊಬೈಲ್ದಾಗ ಒಂದು ಆ್ಯಪ್ಸ್ಗಳು ಕೂಡ ಜಾಸ್ತಿ ಆ್ಯಪ್ಸ್ ಕೂಡ ಇಲ್ಲ ರೀ. ಎಲ್ಲ ಡಿಲೀಟ್ ಮಾಡೀನಿ. ಆದ್ರೂ ಕೂಡ ಮೊಬೈಲ್ ಬರೀ ಸ್ಟ್ರಕ್ ಆಗ್ಲಾಗ್ತೈತಿ ಸ್ನೇಹಿತರೆ. ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ನನ್ನ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ನೀನು ಎಷ್ಟು ಚಂದ ವಿಡಿಯೋ ಮಾಡೀನ್ರಿ. 2 ವಿಡಿಯೋ ಇದ್ದು ರೀ. ಆ ವಿಡಿಯೋ ಅಪ್ಲೋಡ್ ಮಾಡಬೇಕು ಇವತ್ತು ಅನ್ಕೊಂಡು ನಿನ್ನೆ ನೈಟ್ 11:30 ತನ ವಿಡಿಯೋ ಎಡಿಟಿಂಗ್ ವಿಡಿಯೋನ ಮಾಡಿ ಎಡಿಟಿಂಗ್ ಮಾಡಕ್ ಹೋಗ್ಕೊನು ಸ್ನೇಹಿತರೆ. ಏನೋ ಒಂದು ಸ್ವಲ್ಪನೂ ವರ್ಕ್ ಆಗ್ತಾ ಇಲ್ಲ ಅಲ್ಲಿ. ಎಡಿಟ್ ಏನೋ ಮಾಡಿದೆ, ಹಾಗೆ ಡೌನ್ಲೋಡ್ ಮಾಡ್ಕೋಬೇಕಲ್ಲ, ನಮ್ಗೆ ಹೊರಗಡೆ ತಗೋಬೇಕ್ರಿ. ಅದನ್ನ ಹೊರಗಡೆ ತಗೊಂಡು ವೈಟಿ ಸ್ಟುಡಿಯೋದಾಗ ಹಾಕ್ಬೇಕಂದ್ರ ವಿಡಿಯೋ ಆಗ್ತಾ ಇಲ್ಲ ರೀ. ಸ್ಟ್ರಕ್ ಆಗಿ ನಿಂದ್ರಾಕತೈತಿ ಸ್ನೇಹಿತರೆ. ಯಾವಾಗ ನನ್ನ ಮೊಬೈಲ್ ಚಾಲು ಆಗ್ತೈತೆ ಗೊತ್ತಿಲ್ಲ. ತುಂಬಾನೇ ಹೆಲ್ತ್ ಅಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿತ್ತು ಸ್ನೇಹಿತರೆ. ನಂದ ಬ್ಯಾಕ್ ಪೇನ್ ಬಂದ್ಬಿಟ್ಟು ಇವತ್ತಿಗೆ 4 ದಿನ ಆಯ್ತು. ಬಟ್ಟೆ ಸ್ಟಿಚ್ ಮಾಡಿಲ್ಲ, ಏನೂ ಇಲ್ಲ. ಮನೆ ಕೆಲಸ ಕೂಡ ಇಲ್ಲ. ಇಷ್ಟು ಟೈಮ್ 4 ಗಂಟೆ ಆಗೈತ್ರಿ. ಈಗ ಬಟ್ಟೆ ತೊಳೆದು ಹಾಕೋದು ಅಷ್ಟೇ ಆಯ್ತು ಸ್ನೇಹಿತರೆ. ಬೆಳಿಗ್ಗೆ 7:30 ಎದ್ದಿನು. 7:30 ಹಿಡ್ಕೊಂಡ ಜಳಕ, ನನ್ನ ಮನೆ ಕಸ ಹೊಡ್ಕೋದು ಎಲ್ಲ ಅಲ್ಲಿದಲ್ಲೇ 4 ದಿನ ಅಂತೂ ಎಲ್ಲ ಅಲ್ಲಿದಲ್ಲೇ ಅದು ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ ಸ್ನೇಹಿತರೆ. ಎಲ್ಲ ಬಾಂಡೆ ಅಲ್ಲಿದಲ್ಲೇ, ಉಂಡಿರೋ ತಾಟ್ಗಳು ಅಲ್ಲಿದಲ್ಲೇ, ಕಸ ಅಡಿಗೆ ಕೋಲಿ ಅಂತೂ ನೋಡಕ್ ಸಾಧ್ಯ ಇಲ್ಲ, ಆ ಥರ ಆಗ್ಬಿಟ್ಟಿತ್ರಿ. ಕಸ ಹೊಡ್ಕೊಂಡಿನ್ರಿ. ಆದ್ರೆ ನಿನ್ನೆ ಚಂತನ ಅಂತೂ ಹಂಗೆ ಮಕ್ಕೊಂಡ್ಬಿಟ್ಟಿನ್ರಿ. ನಿನ್ನೆ ಹಾಸ್ಪಿಟಲ್ಗೆ ಹೋಗಿ ಬಂದಿನ್ರಿ. ಹೋಗಿ ಬರೋಣ, ಇಂಜೆಕ್ಷನ್ ಕೊಟ್ಟಾರ, ಒಂದು ಸ್ಪ್ರೇ ಕೊಟ್ಟಾರ ಸ್ನೇಹಿತರೆ. ಸ್ಪ್ರೇ ಹಚ್ಕೊಳಕ 5 ದಿನದ ಬಟ್ಟೆ ಇದ್ದು ಸ್ನೇಹಿತರೆ. 5 ದಿನದ ಬಟ್ಟೆ ಅಷ್ಟು ತೊಳೆದು ಹಾಕಿ ಬಂದಿನ್ರಿ. ಈಗ ಬರೋದನ ಅಂಗಡಿಗೆ 3 ಗಂಟೆಗೆ ಬಂದೆ ರೀ. ಬೆಳಗ್ಗೆನೂ ಮೊಬೈಲ್ ಅದನ್ನೇ ಚೆಕ್ ಮಾಡ್ಕೋತ ಕೂತೆ. ಇಲ್ಲಿ ಬರೋಣನು ಎಷ್ಟೊತ್ತನ ಅದನ್ನೇ ಚೆಕ್ ಮಾಡ್ಕೋತ ಕೂತೆ. ಮೂಡ್ ಔಟ್ ಆದಂಗೆ ಆಗಿ ಸಿಕ್ಕಾಪಟ್ಟೆ ತಲೆನೋವು ಬರಾಕತ್ತು. ಬ್ಯಾಡಪ್ಪ ಇದನ್ನ ಬಿಡ್ಬೇಕನ್ನಂಗಾಗಿ ಬಿಟ್ಟು ನನ್ನ ಆಡು ಮರಿಗಳ ಜೊತೆ ಒಂದು 2-3 ರೀಲ್ಸ್ ಮಾಡಿದೆ ಸ್ನೇಹಿತರೆ. ಅದರಿಂದ ಸ್ವಲ್ಪನಾದ್ರೂ ನನ್ನ ಮನಸ್ಸು ಸಗುರ ಆಗ್ತೈತಲ್ಲ, ವಿಡಿಯೋ ಹಾಕಬೇಕು ಅಂತ ಅನ್ಕೊಂಡು ಎಷ್ಟು ಕಷ್ಟಪಟ್ಟು ನಾನು ವಿಡಿಯೋ ಮಾಡಿದ್ದೆ. ಅದನ್ನ ನಿನ್ನೆ ನೈಟ್ ಅಷ್ಟು ಆರಾಮಿಲ್ಲ ಅಂದ್ರು ನಂದು ಆರಾಮಿಲ್ಲದ ಬಗ್ಗೆ ಎಲ್ಲ ಮೋಟಿವೇಶನ್ ವಿಡಿಯೋ ಇತ್ತು ಸ್ನೇಹಿತರೆ. ಅದನ್ನ ಹೆಲ್ತ್ ಯಾವ ಥರ ಇಟ್ಕೋಬೇಕು, ಹೆಲ್ತ್ ಟೈಲರಿಂಗ್ ಮಾಡೋದ್ರಿಂದ ಎಷ್ಟೆಲ್ಲ ಸೈಡ್ ಎಫೆಕ್ಟ್ ಐತಿ ಎಲ್ಲಾನು ನಾನು ಅದ್ರೊಳಗಡೆ ಹಂಚ್ಕೊಂಡಿದ್ದೆ. ಆ ಥರ ಆಯಿತು. ಮೊಬೈಲ್ ಆ ಥರ ಆಗ್ಲಾಕತ್ತೈತ್ರಿ. ವಿಡಿಯೋ ಜಾಸ್ತಿ ಲಾಂಗ್ ವಿಡಿಯೋನ ಹಾಕಕ್ಕೆ ಬರಂಗಿಲ್ಲ. ಈಗ ನಾನು